ವಿಡಿಯೋ ನೋಡ್ತಾ ಇರೋರಿಗೆಲ್ಲ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ಫೋನ್ನ ಡಿಸ್ಪ್ಲೇನ ಹೇಗೆ ಸ್ಮಾರ್ಟ್ ಟಿವಿಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಈ ಪ್ರೋಸೆಸ್ನ ನಾವು ಸ್ಕ್ರೀನ್ ಕ್ಯಾಸ್ಟ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಮಿರಾ ಕ್ಯಾಸ್ಟ್ ಅನ್ನೋ ಆಪ್ಷನ್ ಕಾಣಿಸ್ತಿದೆ. ಕೆಲವೊಂದು ಟಿವಿಗೆ ಬೇರೆ ಬೇರೆ ಥರದ ಹೆಸರು ಇರ್ತದೆ. ಮಿರಾ ಕ್ಯಾಸ್ಟ್, ಸ್ಕ್ರೀನ್ ವ್ಯೂ ಕಾಣ್ಬೋದು ಬೇರೆ ಬೇರೆ ಟಿವಿಲಿ. ಇವಾಗ ನಾನು ಈ ಮಿರಾ ಕ್ಯಾಸ್ಟ್ ಅನ್ನೋ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಮಿರಾ ಕ್ಯಾಸ್ಟ್ ಅನ್ನೋ ಆಪ್ಷನ್ ಕಾಣಿಸ್ತಿದೆ. ಇಲ್ಲಿ ಕೆಳಗಡೆ ನೋಡೋದಾದರೆ ಆಂಡ್ರಾಯ್ಡ್ MI TV ವೇಟಿಂಗ್ ಟು ಕನೆಕ್ಷನ್ ಅಂತ ತೋರಿಸ್ತಿದೆ. ಈ ಆಂಡ್ರಾಯ್ಡ್ MI TV ಅಂತ ಏನು ನಿಮ್ಗೆ ಕಾಣಿಸ್ತಿದೆ ಈ ಹೆಸರು, ಇದು ಟಿವಿಯ ಹೆಸರು. ಈಗ ನನ್ನ ಮೊಬೈಲಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ತಿದ್ದೀನಿ. ಕ್ಯಾಸ್ಟ್ ಅನ್ನೋ ಆಪ್ಷನ್ನ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕ್ಯಾಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಎಲ್ಲ ಬ್ರ್ಯಾಂಡ್ಗೂ ಒಂದೇ ಥರದ ಹೆಸರು ಇರೋದಿಲ್ಲ. ಕೆಲವೊಂದು ಫೋನ್ಗೆ ಕ್ಯಾಸ್ಟ್ ಅಂತ ಇರ್ಬೋದು, ಕೆಲವೊಂದು ಫೋನ್ಗೆ ಸ್ಮಾರ್ಟ್ ವ್ಯೂ ಅಂತ ಇರ್ಬೋದು, ಕೆಲವೊಂದು ಫೋನಿಗೆ ಮಿರಾ ಕ್ಯಾಸ್ಟ್ ಅನ್ನೋ ಆಪ್ಷನ್ ಇರ್ಬೋದು. ಒಂದೊಂದು ಬ್ರ್ಯಾಂಡ್ಗೆ ಒಂದೊಂದು ಹೆಸರು ನಾವು ಕಾಣ್ಬೋದಾಗುತ್ತೆ. ನನ್ನ ಫೋನಲ್ಲಿ ಕ್ಯಾಸ್ಟ್ ಅನ್ನೋ ಆಪ್ಷನ್ ಇರೋದ್ರಿಂದ ನಾನು ಕ್ಯಾಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟರ್ನ್ ಆನ್ ಅಂತ ಬರ್ತದೆ, ಟರ್ನ್ ಆನ್ ಅಂತ ಮಾಡ್ತೀನಿ. ಆಗ ಸಿಗ್ನಲ್ಲು ಸರ್ಚ್ ಆಗುತ್ತೆ. ಸರ್ಚ್ ಆದಾಗ ನನಗೆ ಟಿ ವಿ ಹೆಸರು ಕಾಣಿಸ್ತಿದೆ. ಇಲ್ಲಿ ನೋಡ್ಬೋದು ನೀವು ಆಂಡ್ರಾಯ್ಡ್ MI TV ಅಂತ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಾನು ಸ್ಟಾರ್ಟ್ ನೌ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ನನ್ನ ಮೊಬೈಲು ಈಗ ನೋಡ್ಬೋದು ಟಿ ವಿಗೆ ಕನೆಕ್ಟ್ ಆಗಿದೆ, ಯೂಸ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಓಪನ್ ಮಾಡಿಕೊಂಡು ಯಾವ್ದಾರ ವೀಡಿಯೋ ಪ್ಲೇ ಮಾಡಿದ್ರೆ ಪ್ಲೇ ಕೂಡ ಆಗ್ತಿದೆ. ಅದನ್ನು ನಾನು ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ಅಥವಾ ಅಡ್ಡ ತಿರುಗಿಸಿದ್ರೆ ಸ್ಕ್ರೀನು ದೊಡ್ಡದಾಗಿ ಕಾಣುತ್ತೆ. ಸೊ ಇಷ್ಟೇ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ದಿರಿ.